ಪೇಮೆಂಟ್ ಅನ್ನೋದು ಒಂದು ದಿನಕ್ಕೆ ಇಷ್ಟು ಕೊಡಬೇಕು ಅನ್ನೋದಿದೆ. ನರೇಗಾ ಯೋಜನೆಯಲ್ಲಿ 300 ಚಿಲ್ಲರೆ ಕೊಟ್ಟರೆ ನಿಮ್ಮ ಪೇಮೆಂಟಲ್ಲಿ ದಿನಕ್ಕೆ ಅದರ ಲೆಕ್ಕದಲ್ಲಿ ಇಷ್ಟು ಕೊಡಬೇಕು ಅನ್ನೋದಿದೆ. ಒಬ್ಬ ಮನುಷ್ಯನಿಗೆ ಕಾರ್ಮಿಕ ಇಲಾಖೆಯಿಂದ ಇಷ್ಟು ಕೊಡಬೇಕು ಅನ್ನೋದು ಇದರಲ್ಲಿ. ನಾನು ಜಾಸ್ತಿ ಮಾತಾಡೋದು ಈಗಾಗಲೇ ನಮ್ಮ THO ಹೇಳಿದ್ರು. ಹಳ್ಳಿಯಲ್ಲಿ ಬಹಳ ಉಲ್ಬಣವಾಗಿದೆ, ಕೆಲವು ಕಡೆ ಡೆಂಗ್ಯೂ ಜ್ವರ ಈ ಸರಿ ಬಂದಿದೆ. ನೀವು ಮತ್ತು ನಮ್ಮ ಆಶಾ ಕಾರ್ಯಕರ್ತರು ಸಹಭಾಗಿತ್ವದಲ್ಲಿ ನೀವು ಸಹ ನಮ್ಮ ಕೈ ಜೋಡಿಸ್ಬೇಕು. ಇದು ಬಹಳ ಸಾರ್ವಜನಿಕರ ಇದರಲ್ಲಿ ಒಂದು ನೆಮ್ಮದಿ ಸಿಗುವಂಥ ಕೆಲಸ. ಆಶಾ ಕಾರ್ಯಕರ್ತರು ಏನು ಅವರಿಗೆ ರಿಪೋರ್ಟ್ ಕೊಡ್ತಾ ಇದ್ದಾರೆ, ಆ ಆಧಾರದಲ್ಲಿ ನಾವು ಸಹ ಕೆಲಸ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಹಳ್ಳಿ ಭಾಗದಲ್ಲಿ ದಿನನಿತ್ಯ ಏನಾದರೂ ತೊಂದರೆ ಆದರೆ, ಏನಾದರೂ ಘಟನೆ ಆದರೆ ಗೊತ್ತಾಗೋದೇ ಅಂಗನವಾಡಿ ಟೀಚರ್ಸ್ಗಳಿಗೆ. ನಿಮ್ಮೆಲ್ಲರ ಸಹಕಾರದಿಂದ ಅದು ಆಗಬೇಕು. ಆಮೇಲೆ ವಿಶೇಷವಾಗಿ LKG UKGಯನ್ನು ನೀವು ನಮಗೇ ಕೊಡಬೇಕು ಅಂತಲೂ ಸಹ ನಿನ್ನೆ ಅದೇ ಇತ್ತು ಹೋರಾಟ. ನೋಡಿ, ನಿಮ್ಮ ಹೋರಾಟಕ್ಕೆ ಮುಖ್ಯಮಂತ್ರಿಗಳು ಸ್ಪಂದನೆ ಮಾಡಿದ್ದಾರೆ. ನಮ್ಮ ಮಂತ್ರಿಗಳು ಸಹ ಈಗಾಗಲೇ ಹೇಳ್ತಾ ಇದ್ದಾರೆ, ಅಂಗನವಾಡಿಯನ್ನ ನಮ್ಮ LKG UKGಯನ್ನು ನಿಮಗೇ ಕೊಡಬೇಕಂತ ಹೇಳಿ ಈಗಾಗಲೇ ಸರ್ಕಾರ ಆದೇಶವನ್ನು ಮಾಡೋದೊಂದೇ ಬಾಕಿ ಉಳಿದಿದೆ. ಇವತ್ತು ಸಂಪುಟ ಸಭೆಯ ಮೀಟಿಂಗ್ ಆಗಿದ್ದಾರೆ, ಇದರ ಬಗ್ಗೆ ಚರ್ಚೆ ನಡೀತದೆ. ನೀವು ನಡೆಸ್ತೀರಾ? ಖಂಡಿತನಾ? ಏನು ಸಣ್ಣ ಕೂಗು ಬರ್ತಾ ಇದೆ, ಅಲ್ಲಿ ಮಾತ್ರ ದೊಡ್ಡ ಕೂಗು. ಅಲ್ಲಿ ಮೈದಾನ, ಫ್ರೀಡಂ ಪಾರ್ಕ್ ಮೈದಾನದಲ್ಲಿ ಬೇಕೇ ಬೇಕು ಅಂತಾರೆ. ಇಲ್ಲಿ ನೋಡಿದ್ರೆ ಸಾರ್ ಮಾಡ್ತೀನಿ ಅಂತ ಒಬ್ಬರಾರು ಕೂಗಿದ್ರ? ಹೇಳಿ, ಮಾಡ್ತೀರಿ? ಹಾಗೆ ನೋಡೋಣ, ಲಾಸ್ಟ್ ಇನ್ನೊಂದ್ಸರಿ ಮಾಡ್ತೀರಾ? ಇದೇ ಪುರಸಭೆ, ರಾಜ್ಯ ಸರ್ಕಾರದ ಯಾವುದೇ ಯೋಜನೆ ಇವತ್ತಿದ್ರು ನೀವು ಬರುವಂಥದ್ದು, ಇದಕ್ಕೆ ಸಂಪೂರ್ಣ ಬೆಂಬಲ ನಾನು ಸಹ ನಿಮ್ಗೆ ಕೊಡ್ತೀನಿ. ಪರವಾಗಿ ಯಾವತ್ತೂ ಇದ್ದಿದ್ರು ಸಹ ನಿಮ್ಮ ಪರವಾಗಿ MLA ಇದ್ದಂಥ ಸಂದರ್ಭದಲ್ಲಿ ನಾನು ಅಂಗನವಾಡಿ ಕಾರ್ಯಕರ್ತರ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡಿದ್ದೀವಿ. ಈ ಸರಿಯಿಂದ ಸಹ ನಿಮ್ಮ ಪರವಾಗಿ ನಾವು ಧ್ವನಿಯಾಗಿ ಕೆಲಸ ಮಾಡ್ತೀವಿ. ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಒಂದು ಮನವಿ ಅಂದರೆ, ಮಳೆಗಾಲ ಸಂದರ್ಭದಲ್ಲಿ ಇವತ್ತು ಅಂಗನವಾಡಿ ಕೆಲವು ಕಟ್ಟಡಗಳು ಬೀಳ್ತಾ ಇದೆ. ಕೆಲವು ಕಟ್ಟಡಗಳು ಬೀಳೋ ಪರಿಸ್ಥಿತಿ ಇದ್ದಂತಂದ್ರೆ ಕೆಲವೊಂದು ರಿಪೇರಿಗೆಲ್ಲ ಕೊಟ್ಟಿದ್ದೀವಿ. ತುಂಬ ಹಾಳಾಗಿದೆ, ತುಂಬ ಇದಾಗಿದೆ ಅಂತ ಹೇಳಿದ್ರೆ ನನ್ನ ಗಮನಕ್ಕೆ ತರಬೇಕು. ನೀವೆಲ್ಲರೂ ಆ ಕಟ್ಟಡದಿಂದ ಸ್ವಲ್ಪ ದೂರ ಇರೋ ಬೇರೆ ಕಟ್ಟಡದಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ. ಆದ್ದರಿಂದ ಅದೇ ಕಟ್ಟಡದಲ್ಲಿ ಉಳಿಯುವಂಥದ್ದನ್ನ ನೀವು ಮತ್ತೆ ಮಕ್ಕಳಿರೋದ್ರಿಂದ ಭಾಳ ಸಮಸ್ಯೆ ಆಗಬಾರ್ದು ಅನ್ನೋದು ದೃಷ್ಟಿಯಿಂದ ಸ್ವಲ್ಪ ನೋಡ್ಕೊಳ್ಬೇಕು. ಆ ಥರ ಏನಿದ್ರೆ ತಕ್ಷಣ ಮುಂದಿನ ವರ್ಷಕ್ಕೆ ಹೊಸ ಅಂಗನವಾಡಿ ಕೊಡಲಿಕ್ಕೆ ಅವಕಾಶಗಳಿರ್ತವೆ. ಇವೆಲ್ಲವನ್ನ ಇಟ್ಕೊಂಡು ತಾವು ಕೆಲಸ ಮಾಡಬೇಕಾಗಿದೆ. ಜನಪರವಾಗಿ ಹೆಚ್ಚಾಗಿ ಅಂಗನವಾಡಿ ಕಾರ್ಯಕರ್ತರಿಗೆ ನಾವು ಭವಿಷ್ಯದಲ್ಲಿ ಭಾಳ ಜನರಿಗೆ ಏನಾಗಿದೆ ಅಂದರೆ, ನಾವು ಅಂಗನವಾಡಿ UKG LKGಯನ್ನು ನಾವು ಯಾಕೆ ಸರ್ಕಾರದ ಇವರಿಗೆ ಕೊಡಬೇಕು ನಮ್ಮ ಸ್ಕೂಲ್ಗಳಿಗೆ ಅಂತ ನೀವು ತೀರ್ಮಾನ ಮಾಡಿದ್ದೀವಿ. ಆದರೆ ನೀವು ನಾವೇ ಮಾಡ್ತೀವಿ ಅಂತ ಹೇಳಿದಾಗ ಬದಲಾವಣೆಯ ಕಡೆ ಗಮನ ಹರಿಸಿದ್ದೀವಿ. ಒಂದು, ನಿಮಗೆ ತುಂಬ ಕೊಡಬೇಕು, ಅಲ್ಲಿಯ ಜನ ಸಮಸ್ಯೆಗಳು ಇರ್ತಕ್ಕಂಥ ನೋಡಿ ನಿಮಗೆ ಕೊಡಬಾರ್ದಂತ ತೀರ್ಮಾನ ಆಗಿತ್ತು. ಆದರೆ ನಾವು ಗಟ್ಟಿಯಾಗಿದ್ದೀವಿ ಸರ್, ನಾವೇ ಮಾಡ್ತೀವಿ ಅಂತ ಹೇಳಿದಾಗ ಭಾಳ ಖುಷಿಯಿಂದ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಮಹಿಳಾ ಮಂತ್ರಿಗಳು ಸಹ ಈಗಾಗಲೇ ಅದರ ಬಗ್ಗೆ ಚಿಂತನೆ ಮಾಡಿದರು. ಮತ್ತು ಆ ಮಕ್ಕಳ ಜೊತೆಗೆ ಗರ್ಭಿಣಿಯರು ಮತ್ತು ಕೈ ಬಿಡುವಂಥ ಪ್ರಶ್ನೆ ಇವತ್ತು ಬರಬಾರ್ದು. ನೀವು ಅವರು ಭಾಳ ಪ್ರಮುಖ ಪೌಷ್ಟಿಕ ಆಹಾರ ಕೊಡಬೇಕು ಅವರಿಗೆ. ಸ್ಥಳೀಯವಾಗಿರುವಂಥ ಭಾಳಷ್ಟು ಯೋಜನೆಗಳು ನಿಮ್ಮಲ್ಲಿ ಇದಾವಲ್ಲ, ಇಲ್ಲಿ ಇಷ್ಟು ಯೋಜನೆಗಳು ಯಾವುದೇ ಸಮಸ್ಯೆಯಿಂದಲೇ ಆಗಬೇಕು. ಇವೆಲ್ಲ ಪೌಷ್ಟಿಕ ಆಹಾರ ಕೊಡೋದು, ಮಾತ್ರ ಪೂರ್ಣ ಯೋಜನೆ ಇದೆ, ಗೃಹಲಕ್ಷ್ಮಿ ಯೋಜನೆ ಈಗಾಗಲೇ ಅದು ನಿಮಗೆ ಬರೋದು. ಈಗ ಪುನಃ ಈ ಹೊಸ ಮೊಬೈಲ್ ವಿತರಣೆಗಳ ಮೂಲಕ ತಮ್ಮ ಜವಾಬ್ದಾರಿಯು ಮುಂದಿನ ಹಂತದಲ್ಲಿ ಜಾಸ್ತಿ ಆಗಲಿದೆ. ಅದಕ್ಕೆ ಎಲ್ಲರೂ ಸಿದ್ಧರಿದ್ದು ಕಾಲಕ್ಕೆ ಎಲ್ಲ ಮಾಹಿತಿಗಳನ್ನ ನಿಖರವಾಗಿ ನಾವು ಡಿಪೆಂಡ್ ಆಗ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ಸರ್ಕಾರ ಒಂದು ಬಹಳ ಮಹತ್ವವಾದಂಥ ಒಂದು ಕಾರ್ಯಕ್ರಮವನ್ನು ಶುರು ಮಾಡಿದೆ. ಎಲ್ಲರೂ ಬಹಳಷ್ಟು ನೀವು ನಮಗೆ ಕಂಪ್ಲೇಂಟ್ ಮಾಡಿರ್ತೀರಿ, ನಾವು BLO ಡ್ಯೂಟಿ ಆಗ್ತಿದ್ದಾಗ ಅಂಗನವಾಡಿಯಲ್ಲಿ ಇನ್ನೇನೋ ಒಂದು ಎಕ್ಸ್ಟ್ರಾ ಸರ್ವೆ ಮಾಡಿ ಅಂತ ಹೇಳಿದಾಗ, ಸರ್ ನಮ್ಮ ಹತ್ರ ಫೋನ್ ಇರಲ್ಲ, ನೀವು ಸುಮ್ಮನೆ ಕೆಲಸ ಮಾಡಿ ಅಂತ ಹೇಳ್ತೀರಿ ಅಂತೇಳಿ ಇವತ್ತು ಸರ್ಕಾರ ನಿಮ್ಮ ಆ ನೋವಿಗೆ ಸ್ಪಂದಿಸಿದೆ. ಆ ತೊಂದರೆ ಏನಿತ್ತು ಅದನ್ನು ಬಗೆಹರಿಸಲಿಕ್ಕೆ ಪ್ರತಿಯೊಬ್ಬರಿಗೂ ಫೋನನ್ನು ಕೊಡ್ತಾ ಇದ್ದಾರೆ. ದಯವಿಟ್ಟು ಈ ಏನು ಯೋಜನೆ ಅಡಿಯಲ್ಲಿ ನಿಮಗೆ ಫೋನನ್ನು ಕೊಡ್ತಾ ಇದ್ದಾರೆ, ದಯವಿಟ್ಟು ನಮ್ಮ ಪೋಷಣ ಅಭಿಯಾನ ಏನಿದೆ ನಮ್ಮ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಭಾಳ ದೊಡ್ಡ ಯೋಜನೆ. ನಾವು ಕರ್ನಾಟಕ ಭಾಳ ಹಿಂದೆ ಉಳಿದಿದ್ವಿ. ಒಂದು 10-15 ವರ್ಷ ಹಿಂದೆ ನಾವು ನೋಡಿದಾಗ ನ್ಯೂಟ್ರಿಷನ್ ಲೆವೆಲ್ನಲ್ಲಿ ಇವತ್ತು ನಾವು ಭಾಳ ಮುಂದೆ ಬಂದಿದ್ದೇವೆ. ಅದಕ್ಕೆ ಕಾರಣನೇ ಅಂಗನವಾಡಿ ಕೇಂದ್ರಗಳು. ಈ ನಿಮಗೆ ದೂರವಾಣಿ ಏನಕ್ಕೆ ನಾವು ಕೊಡ್ತೀವಿ ಫೋನ್, ಅದರಿಂದ ಇನ್ನೂ ಈ ಕಾರ್ಯಕ್ರಮ ಅನುಷ್ಠಾನ ಭಾಳ ಚೆನ್ನಾಗಿ ಆಗಬೇಕು. ಇವತ್ತು ನಾವು ದೇಶದಲ್ಲೇ ಫಸ್ಟ್ ಸ್ಟೇಟ್
ನಂಬರ್ 1 ಸ್ಥಾನಕ್ಕೆ ನಾವು ಹೋಗ್ಬೇಕು ಪೋಷಣೆಯಲ್ಲಿ ಅಂತ ಆಶಿಸ್ತಾ, ದಯವಿಟ್ಟು ಈ ಕಾರ್ಯಕ್ರಮದಿಂದ ನಿಮಗೆ ನಿಮ್ಮ ಮಾಡಲಿಕ್ಕೆ ಕೆಲಸ ಮಾಡಲಿಕ್ಕೆ ಭಾಳ ಇನ್ನೂ ಅನುಕೂಲ ಆಗಲಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ನಮ್ಮ ಸರ್ಕಾರ ಕಾರ್ಯಕ್ರಮಗಳನ್ನು ಎಲ್ಲ ಮನೆ ಮನೆಗೆ ತಗೊಂಡೋಗಿ ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಲಿಕ್ಕೆ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಕೂಡ ನನ್ನ ಧನ್ಯವಾದಗಳನ್ನು ಸಲ್ಲಿಸ್ತಾ, ಭಾಳ ಬಿಡುವಿಲ್ಲದ ಸಮಯದಲ್ಲಿ